ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಎನ್ ಕೆ ಶೆಟ್ಟಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಫಿಲಮಿಗೆ ಬರೋಕ್ಕೂ ಮುಂಚೆ ವ್ಲಾಗ್ ಮಾಡಬೇಕು ಅನ್ನೋ ಯಾವುದೇ ಇಂಟೆನ್ಷನ್ ಅಥವಾ ಪ್ಲ್ಯಾನ್ ಯಾವುದೂ ಇರಲಿಲ್ಲ. ಬಟ್ ಅನ್ಎಕ್ಸ್ಪೆಕ್ಟೆಡಾಗಿ ನಾವು ಕೂಡ ಈ ಫಿಲಮಿಗೆ ಬಂದಮೇಲೆ ನಂದು ತುಂಬ ವಿಷಸ್ಗಳು ಫುಲ್ಫಿಲ್ ಆಗ್ತಾಯಿತ್ತು. ಹಾಗಾಗಿ ಆ ಖುಷಿನ ಮತ್ತು ಆ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಹೇಳಿ ಈ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಡೆಫಿನೆಟ್ಲಿ ಈ ವಿಡಿಯೋ ಎಲ್ಲೂ ಕೂಡ ಬೋರ್ ಆಗೋದಿಲ್ಲ, ಸೊ ಹಾಗಾಗಿ ಸ್ಕಿಪ್ ಮಾಡಿದೆ ನೋಡಿ. ನನಗಂತೂ ಚಿಕ್ಕ ವಯಸ್ಸಿಂದನೂ ಸಸ್ಪೆನ್ಸ್ ಥ್ರಿಲ್ಲಿಂಗು ಹಾರರ್ ಮೂವೀಸ್ನೆಲ್ಲನೂ ಥಿಯೇಟರ್ಗೆ ಹೋಗಿ ನೋಡಬೇಕು ಅನ್ನೋದೇ ಸಖತ್ ಆಸೆ. ಆವಾಗ ಅಲ್ಲಿ ಸಿಗೋ ಮಜಾನೇ ಬೇರೆ, ಆ ಸೌಂಡ್ ಎಫೆಕ್ಟಿಗೆ ಅಲ್ಲಾಗೋ ಫೀಲಿಂಗ್ಸೇ ಬೇರೆ. ಅದು ತುಂಬಾ ನನಗೆ ಚೆನ್ನಾಗಿ ಅನಿಸುತ್ತೆ. ತುಂಬ ಬೆರಳೆಣಿಕೆ ಅಷ್ಟೇ ನಾನು ಕನ್ನಡ ಫಿಲಮ್ ಹಾರರ್ ಫಿಲಮ್ನ ಥಿಯೇಟರ್ಗೆ ಹೋಗಿ ನೋಡಿದ್ದು. ಸೊ ಅದೊಂದು ವಿಶ್ ಇತ್ತು ನನಗೆ. ಮತ್ತು ನಾನು ಕಿರಣು ಕೂಡ ಫಸ್ಟ್ ಟೈಮ್ ಹಾರರ್ ಫಿಲಮ್ ನೋಡ್ತಾ ಇರೋದು, ಅದೊಂದು ಎಕ್ಸ್ಟ್ರಾ ವಿಶ್. ಆ್ಯಂಡ್ ಸೆಕೆಂಡ್ ವಿಶ್ ಏನು ಅಂತ ಅಂದರೆ, ಬ್ಯಾಂಗ್ಳೂರಿಗೆ ಬಂದಾಗಿಂದ ಬ್ಯಾಂಗ್ಳೂರಲ್ಲಿ ಥಿಯೇಟರ್ಸ್ ಎಲ್ಲ ಹೇಗಿರುತ್ತೆ ಅನ್ನೋದೇ ನನಗೆ ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ. ಯಾವಾಗಲೂ PVRಗೆ ಹೋಗೋದು ಆ ಥರನೇ ಇರ್ತಿತ್ತು. ಸೊ ಫಾರ್ ದ ಫಸ್ಟ್ ಟೈಮ್ ನಾನು ಬ್ಯಾಂಗ್ಳೂರಲ್ಲಿ ಥಿಯೇಟರ್ನ ವಿಸಿಟ್ ಮಾಡ್ತಾ ಇದ್ದೀನಿ. ಆ ಎಕ್ಸ್ಪೀರಿಯೆನ್ಸ್ನ ಫೀಲ್ ಮಾಡಬೇಕು. ಮತ್ತು ಇನ್ನೊಂದು ಕಾಮಿಡಿ ಆ್ಯಡ್ ಆಗಿರುವಂಥ ಕನ್ನಡ ಫಿಲಮ್ನ ನಾನು ಥಿಯೇಟರ್ಗೆ ಹೋಗಿ ನೋಡಬೇಕು ಅನ್ನೋದು ನನಗಿನ್ನೂ ಒಂದು ವಿಶ್ ಇತ್ತು. ಸೊ ಇಷ್ಟು ವಿಶಸ್ನ ಫುಲ್ಫಿಲ್ ಮಾಡ್ತಾ ಇರೋದು ಒಂದೇ ಫಿಲಿಮ್, ಅದು ಸೊ ನಾನು ಇಷ್ಟು ವಿಶಸ್ನ ಫುಲ್ಫಿಲ್ ಮಾಡಬೇಕು ಅಂದ್ಬಿಟ್ಟು ಈ ಫಿಲಮಿಗೆ ಬಂದಿದ್ದೀನಿ. ನೋಡೋಣ ಹೇಗಿರುತ್ತೆ ಅಂತ. ಇಂಟ್ರೆಸ್ಟಿಂಗ್ ಆಗಿರೋ ಫಿಲಮ್ ಮಧ್ಯೆ ಯಾರೋ ಒಬ್ಬರು ತುಂಬಾ ಇಂಟ್ರೆಸ್ಟಿಂಗಾಗಿ ಕಾಣಿಸಿದ್ದಾರೆ. ಈ ಪರ್ಸನ್ ಅವ್ರು ನೋಡಿ, ವರ್ಕ್ ಫ್ರಮ್ ಹೋಮ್ ಮಾಡಪ್ಪ ಅಂತ ಮನೆಗೆ ಕಳಿಸಿದ್ರೆ ಆಫೀಸವರು ವರ್ಕ್ ಫ್ರಮ್ ಥಿಯೇಟರ್ ಮಾಡ್ತಾಯಿದ್ದಾರೆ. ಆ್ಯಕ್ಚುಲಿ ಇಂಥವ್ರಿಂದನೇ ಇನ್ನು ಫಿಲಮ್ ಇಂಡಸ್ಟ್ರಿ ಉದ್ಧಾರ ಆಗ್ತಾ ಇರೋದು. ನಮ್ಮ ಕನ್ನಡ ಇಂಡಸ್ಟ್ರಿ ಈ ಲೆವೆಲಿಗೆ ಬೆಳೀತಿದೆ ಅನ್ನೋದೇ ದೊಡ್ಡ ಖುಷಿ. ಫಿಲಮಲ್ಲಿ ಬರೋ ದೇವಕ್ಕಿಂತ ಇಲ್ಲಿರೋ ದೇವಗಳೇ ಜಾಸ್ತಿ ಆಗೋಗಿ ನಾನು ಹಿಂಗೆ ಬೇಕು ಇಷ್ಟ. ನೀನು ಬೆಕ್ಕಲ್ಲಿ ಬಂತೆ ಟೊಮೊಟೊ ಅಂತ. ಯೂಶ್ವಲಾಗಿ ಹಾರರ್ ಅಂತ ಅಂದರೆ ಎಲ್ಲೋ ಒಂದು ಕಡೆ ನಾವು ಬೆಚ್ಚ ಬೀಳೋದು, ಭಯ ಪಡೋದು ಏನಾರು ಇರುತ್ತೆ. ಬಹುಶಃ ನಾವು PVRಗೆ ಹೋಗಿದ್ರೆ ಇವೆಲ್ಲವೂ ಎಕ್ಸ್ಪೀರಿಯೆನ್ಸ್ ಆಗ್ತಿತ್ತು ಅನಿಸುತ್ತೆ. ಬಟ್ ನಾವು ಬಂದಿದ್ದು ಥಿಯೇಟರ್ಗೆ. ಸೊ ಹಾಗಾಗಿ ಥಿಯೇಟರಲ್ಲಿ ನಿಮ್ಗೆ ಆ ಅವಕಾಶನೇ ಕೊಡೋದಿಲ್ಲ. ಯಾಕೆಂದರೆ ಸರೌಂಡಿಂಗ್ ಫುಲ್ ಎಲ್ಲರೂ ಕೂಡ ಎಂಜಾಯ್ ಮಾಡ್ತಿರ್ತಾರೆ. ಆ ಎಂಜಾಯ್ಮೆಂಟಿಗೆ ನಾವು ಎಷ್ಟು ಮುಳುಗಿರ್ತೀವಿ ಅಂದರೆ ಹಾರರ್ ಸೀನು ಕೂಡ ನಮಗೆ ಕಾಮಿಡಿಯಾಗಿ ಕಾಣ್ತಾ ಇರುತ್ತೆ. ಸೊ ಅದೇ ಥರ ನಾನು ಕೂಡ ತುಂಬ ಎಂಜಾಯ್ ಮಾಡಿದೆ. ಈ ಥರ ವಿಷಯ, ನೀವು ಹಾರರ್ನ ನೀವು ಕಾಮಿಡಿಯಾಗಿ ಎಂಜಾಯ್ ಮಾಡಬೇಕು ಅಂತಂದರೆ ಡೆಫಿನೆಟ್ಲಿ PVRಗೆ ಹೋಗಬಾರ್ದು, ಥಿಯೇಟರಿಗೆ ವಿಸಿಟ್ ಮಾಡಬೇಕು. ಆ್ಯಂಡ್ ಇನ್ನೊಂದು ಬೆಸ್ಟ್ ಅಡ್ವಾಂಟೇಜ್ ಏನು ಅಂತ ಅಂದರೆ, ನಾವು ಏನು ಬೇಕಾದರೂ ತೊಗೊಂಡೋಗಿ ತಿನ್ಬೋದು ಅಲ್ಲಿ. ಯಾಕೆಂದರೆ PVRಲ್ಲಿ ಡೆಫಿನೆಟ್ಲಿ ಅಲ್ಲಿ ಏನು ಆರ್ಡ್ರ್ ಮಾಡ್ತೀರೋ ಅದನ್ನೇ ತಿನ್ನಬೇಕು. ಒಂದಕ್ಕೆ 4ರಷ್ಟು ಡಬಲ್ ದುಡ್ಡು ಹಾಕಿ ನಮ್ಮ ಹತ್ರ ಕಿತ್ಕೋತಾರೆ. ಅದೇ ನಾವು ಥಿಯೇಟರಿಗೆ ಬಂತು ಅಂತಂದ್ರೆ ಆರಾಮಾಗಿ ಮನೆಯಿಂದನೇ ಏನಾರು ಮಾಡ್ಕೊಬಂದು ತಿನ್ಬೋದು. ಡಿಸ್ಅಡ್ವಾಂಟೇಜ್ ಬಗ್ಗೆ ಮಾತಾಡಬೇಕು ಅಂತಂದರೆ, ಯಾರಾದರೂ ನಮಗಿಂತನೂ ಸ್ವಲ್ಪ ಉದ್ದ ಇರೋರು ನಮ್ಮ ಮುಂದೆ ಕೂತ್ಕೋತು ಅಂದರೆ ಅವ್ರ ತಲೆ ಕಾಣುತ್ತೆ. ಸೊ ನೀವು ನೋಡ್ಬೋದು, ಈಗ ನನಗೂ ಅಷ್ಟೇ ಬೇರೆಯವ್ರ ತಲೆ ಕಾಣ್ತಿದೆ. ಇನ್ನು ಫಿಲಮ್ ಬಗ್ಗೆ ಮಾತಾಡಬೇಕು ಅಂತಂದರೆ, ಎಂಡಿಂಗಲ್ಲಿ ಒಂದು ಒಳ್ಳೆ ಟ್ವಿಸ್ಟ್ ಇದೆ. ನನಗೆ ಪರ್ಸ್ನಲಿ ಇಷ್ಟ ಆಯಿತು, ಚೆನ್ನಾಗಿ ಅನ್ನಿಸ್ತು ಫಿಲಮು. ಫಿಲಮ್ ಚೆನ್ನಾಗಿದೆ ಅನ್ನೋದಕ್ಕೆ ಒಂದೊಳ್ಳೆ ಸಾಕ್ಷಿ ನೋಡಿ ಎಷ್ಟು ಜನ ಇದ್ದಾರೆ ಥಿಯೇಟರಲ್ಲಿ ಅಂತ. ಹಾಗೆಯೇ ರಿವ್ಯೂ ಕೇಳೋಣ ಬನ್ನಿ. ಸೊ ಇದಾಗಿತ್ತು ಇವತ್ತಿನ ವಿಶಸ್ ವ್ಲಾಗ್. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಯಾರ್ಯಾರಿಗೆ ಇಷ್ಟ ಆಯ್ತು ಅವ್ರು ಲೈಕ್ ಮಾಡಿ, ಶೇರ್ ಮಾಡಿ. ಸ್ಟಿಲ್ ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡಿ. ಅಂಟಿಲ್ ಸ್ಟೇ ಟ್ಯೂನ್, ಸಿ ಯು ಆಲ್.